ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಅಭಿಮನ್ಯು, ಉತ್ತರ ಮತ್ತು ಶ್ವೇತನ ಸಂಗ್ರಾಮ ಮತ್ತು ಉತ್ತರ ಮತ್ತು ಶ್ವೇತನ ವಧೆ ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಭೀಷ್ಮರು ಶ್ವೇತನ ರಥದ ಸಾರಥಿ ಮತ್ತು ಕುದುರೆಗಳನ್ನೆಲ್ಲ ಕೊಂದು ಬಿಡ್ತಾರೆ. ಆಗ ಅವನೇನು ಮಾಡ್ತಾನೆ, ಆ ರಥದಿಂದ ಕೆಳಗಡೆ ಇಳಿದು ಒಂದು ಶಕ್ತಿಯನ್ನು ತಗೊಳ್ತಾನೆ ಅವ್ರ ಮೇಲೆ ಪ್ರಯೋಗ ಮಾಡೋದಕ್ಕೆ. ಆಗ ಹೇಳ್ತಾನೆ, ಸ್ವಲ್ಪ ಪುರುಷತ್ವವನ್ನು ಧರಿಸ್ಕೊಂಡು ನಿಂತ್ಕೊಂಡಿರಿ ಮತ್ತು ನನ್ನ ಪರಾಕ್ರಮವನ್ನು ನೋಡಿ ಅಂತ ಹೇಳಿ ಭೀಷ್ಮರ ಮೇಲೆ ಅದನ್ನು ಬಿಡ್ತಾನೆ. ಆ ಒಂದು ಭೀಷಣ ಶಕ್ತಿ ಬರ್ತಾ ಇರೋದನ್ನ ನೋಡಿ ಕೌರವರಲ್ಲಿ ಇದ್ದಂತಹ ಧೃತರಾಷ್ಟ್ರನ ಮಕ್ಕಳಿದಾರಲ್ಲ, ಅವ್ರಿಗೆಲ್ಲ ತುಂಬಾ ಭಯ ಆಗುತ್ತೆ, ಹಾಹಾಕಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಭೀಷ್ಮರು ಮಾತ್ರ ಸ್ವಲ್ಪ ಕೂಡ ಗಾಬರಿನೇ ಪಟ್ಕೊಳ್ಳಿಲ್ಲ. ಅವ್ರೇನು ಮಾಡಿದ್ರು, 8-9 ಬಾಣಗಳನ್ನು ಬಿಟ್ಟು ಆ ಒಂದು ಶಕ್ತಿಯನ್ನು ಮಧ್ಯದಲ್ಲೇ ಕತ್ತರಿಸ್ಬಿಡ್ತಾರೆ. ಇದನ್ನು ನೋಡಿದ ಮೇಲೆ ನಿಮ್ಮ ಕಡೆ ಇದ್ದಂತಹ ಎಲ್ಲರೂ ಕೂಡ ಜಯಕಾರವನ್ನು ಮಾಡೋದಕ್ಕೆ ಶುರು ಮಾಡುತ್ತಾರೆ ಅಂತಂದ್ಬಿಟ್ಟು ಸಂಜಯ ಹೇಳ್ತಾನೆ. ಆಗ ವಿರಾಟ ಪುತ್ರ ಶ್ವೇತ ತುಂಬ ಕೋಪ ಮಾಡಿಕೊಂಡು ಮತ್ತೆ ನಗ್ತಾ ಭೀಷ್ಮರನ್ನ ಕೊಲ್ಲೋದಕ್ಕೆ ಏನು ಮಾಡ್ತಾನೆ, ಒಂದು ಗದೆಯನ್ನು ಎತ್ಕೊಳ್ತಾನೆ ಮತ್ತೆ ಬಹಳ ವೇಗವಾಗಿ ಅವ್ರ ಕಡೆ ಓಡ್ ಬರ್ತಾನೆ. ಭೀಷ್ಮರು ನೋಡ್ತಾರೆ, ಅವನ ವೇಗವನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡಿ ಅವರೇನು ಮಾಡ್ತಾರೆ, ಅವನ ದಾಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅವರು ನೆಲದ ಮೇಲೆ ಹಾರ್ತಾರೆ. ಶ್ವೇತ ಏನು ಮಾಡ್ತಾನೆ, ಅದನ್ನು ತಿರುಗಿಸಿ, ಅಂದರೆ ಆ ಗದೆಯನ್ನು ತುಂಬ ಚೆನ್ನಾಗಿ ತಿರುಗಿಸಿ ಭೀಷ್ಮರ ರಥದ ಮೇಲೆ ಬಿಡ್ತಾನೆ. ಅವ್ರಿಗೆ ಗೊತ್ತಾಗುತ್ತೆ ನೋಡಿ, ಈಗ ನಾನು ಅದರ ಫೋರ್ಸನ್ನು ನಾನು ತಡೆಯೋಕ್ಕಾಗಲ್ಲ ಅಂತ ಅವನು ಬಿಟ್ಟಂತಹ ಗದೆ ಬರೋದಕ್ಕೆ ಮುಂಚೆ ಅವ್ರ ನೆಲದ ಮೇಲೆ ಹಾರಿಬಿಡ್ತಾರೆ. ಅವನು ಬಿಟ್ಟ ಆ ಗದೆ ತಗಲಿದ ತಕ್ಷಣ ಅವನ ರಥ ಇದೆಯಲ್ಲ, ಅದು ಸಾರಥಿ, ಧ್ವಜ ಮತ್ತು ಕುದುರೆಗಳ ಸಹಿತ ಚೂರು ಆಗಿಬಿಡುತ್ತೆ. ನೋಡಿದ್ರ ಭೀಷ್ಮರು ಯೋಚನೆ ಮಾಡೋದು ಕರೆಕ್ಟಾಗಿದೆ. ಸೊ ಅವರು ಇದ್ದಿದ್ರೆ ಅದರಲ್ಲಿ ಅವರು ಕೂಡ ಚೂರು ಆಗ್ಬಿಡ್ತಿದ್ರು. ಭೀಷ್ಮರನ್ನ ಈಗ ರಥಹೀನರಾಗಿರೋದನ್ನ ನೋಡಿ ಶಲ್ಯ ಮುಂತಾದ ಬೇರೆ ರಥಿಗಳಿರ್ತಾರಲ್ಲ, ಅವರೆಲ್ಲರೂ ಕೂಡ ತಮ್ಮ ತಮ್ಮ ರಥವನ್ನು ತಗೊಂಡು ಓಡ್ತಾರೆ. ಆಗ ಅವರು ಬೇರೆ ರಥವನ್ನು ಏರಿ ನಗ್ತಾ ಶ್ವೇತನ ಕಡೆಗೆ ಹೋಗ್ತಾರೆ. ಈಗ ಅವ್ರ ಹತ್ರ ರಥ ಇಲ್ಲ ಅಂತ ಗೊತ್ತಾಗಿದ ತಕ್ಷಣ ಅವ್ರ ಕಡೆ ಇರೋರು ಅವ್ರಿಗೆ ಇನ್ನೊಂದು ರಥವನ್ನು ತಂದು ಕೊಡ್ತಾರೆ. ಸೊ ಆ ರಥವನ್ನು ಏರಿ ಈಗ ಶ್ವೇತನ ಕಡೆ ಮತ್ತೆ ಯುದ್ಧ ಮಾಡೋದಕ್ಕೆ ಹೊರಡ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಭೀಷ್ಮರಿಗೆ ಒಂದು ಆಕಾಶವಾಣಿ ಕೇಳಿಸುತ್ತೆ. ಏನು ಹೇಳುತ್ತದು ಅಂತಂದರೆ, ಮಹಾಬಾಹು ಭೀಷ್ಮರೇ, ಶೀಘ್ರವಾಗಿ ಇವನನ್ನು ಕೊಲ್ಲುವಂಥ ಉಪಾಯ ಮಾಡಿ. ಯಾಕೆಂದರೆ ವಿಶ್ವಕರ್ಮನಾದಂತಹ ವಿಧಾತ ಇವನಿಗಿದೇ ಸಮಯವನ್ನು ವಧೆಗೆ ಅಂತಲೇ ನಿಶ್ಚಯ ಮಾಡಿದ್ದಾರೆ. ಅಂದರೆ ಅವನ ಸಮಯ ಮುಗೀತು, ಅವನು ಈಗ ಸಾಯುವಂಥ ಸಮಯ, ಇದು ವಿಧಿ ನಿರ್ಧಾರ ಮಾಡಿರುವಂಥದ್ದು. ಅದಕ್ಕೋಸ್ಕರ ಈಗ ಅವನು ಕೊಲ್ಲೋದಕ್ಕೆ ಏನು ಮಾಡಬೇಕೋ ಅದನ್ನು ಮಾಡಿ ಅಂತ ಹೇಳುತ್ತೆ ಆಕಾಶವಾಣಿ. ಆ ಆಕಾಶವಾಣಿಯನ್ನು ಕೇಳಿ ಭೀಷ್ಮರು ತುಂಬ ಸಂತೋಷ ಪಡ್ತಾರೆ ಮತ್ತು ಅವನನ್ನು ಕೊಲ್ಲೋದಕ್ಕೆ ನಿರ್ಧಾರ ಮಾಡ್ತಾರೆ. ಆ ಸಮಯದಲ್ಲಿ ಶ್ವೇತ ರಥಹೀನನಾಗಿರೋದನ್ನು ನೋಡಿ ಈಗ ಇವನ್ ಕಡೆಯವರು ಇರ್ತಾರಲ್ಲ, ಸಾತ್ಯಕಿ, ಭೀಮಸೇನ, ದೃಷ್ಟದ್ಯುಮ್ನ, ದೃಪದ ಮತ್ತು ಕೇಕೈ ರಾಜಕುಮಾರರು, ದೃಷ್ಟಕೇತು ಮತ್ತು ಅಭಿಮನ್ಯು, ಇವರೆಲ್ಲರೂ ಕೂಡ ಒಂದೇ ಸರಿಗೆ ತಮ್ಮ ರಥಗಳನ್ನು ತಗೊಂಡು ಹೋಗ್ತಾರೆ. ಅಂದರೆ ಏನು, ಯಾರೋ ಒಬ್ಬರು ಅವನಿಗೆ ರಥ ಕೊಟ್ಟು ಸಹಾಯ ಮಾಡಬೇಕು ಅಂತ ಹೋಗ್ತಾರೆ. ಆದರೆ ದ್ರೋಣಾಚಾರ್ಯರು, ಕೃಪಾಚಾರ್ಯರು ಮತ್ತು ಶಲ್ಯನ ಸಹಿತ ಭೀಷ್ಮರು ಕೂಡ ಅವರನ್ನು ತಡೆ ಹಿಡಿತಾರೆ. ಅವನವರೆಗೂ ಹೋಗೋದಕ್ಕೆ ಅವರು ಬಿಡೋದಿಲ್ಲ. ಅದೇ ಸಮಯಕ್ಕೆ ಸರಿಯಾಗಿ ಶ್ವೇತ ಏನು ಮಾಡ್ತಾನೆ, ಕತ್ತಿಯನ್ನು ಎಳೆದು ಭೀಷ್ಮರ ಧನಸ್ಸನ್ನು ಕತ್ತರಿಸ್ಬಿಡ್ತಾನೆ. ಭೀಷ್ಮರು ಏನು ಮಾಡ್ತಾರೆ, ತಕ್ಷಣವೇ ಇನ್ನೊಂದು ಧನಸ್ಸನ್ನು ಎತ್ಕೊಳ್ತಾರೆ ಮತ್ತು ಬಹಳ ವೇಗವಾಗಿ ಶ್ವೇತನ ಕಡೆಗೆ ಹೊರಡ್ತಾರೆ. ಮಧ್ಯದಲ್ಲಿ ಎದುರಿಗೆ ಬಂದಾಗ ಅವರು ಭೀಮಸೇನನಿಗೆ 60, ಅಭಿಮನ್ಯುವಿಗೆ 3, ಸಾತ್ಯಕಿಗೆ 100 ಮತ್ತು ದೃಷ್ಟದ್ಯುಮ್ನನಿಗೆ 20 ಮತ್ತು ಕೇಕಯ್ಯ ರಾಜನಿಗೆ 5 ಬಾಣಗಳನ್ನು ಹೊಡೆದು ತಡೀತಾರೆ. ಆಮೇಲೆ ಅವರು ಸರಿಯಾಗಿ ಶ್ವೇತನ ಎದುರು ಬಂದು ತಲುಪ್ತಾರೆ. ಮತ್ತವರು ತಮ್ಮ ಧನಸ್ಸಿಗೆ ಮೃತ್ಯುವಿನ ಹಾಗಿರುವಂಥ ಒಂದು ಬಾಣವನ್ನು ಏರಿಸಿ ಅದನ್ನು ಬ್ರಹ್ಮಾಸ್ತ್ರದಿಂದ ಅಭಿಮಂತ್ರಿಸಿ ಅವನ ಮೇಲೆ ಬಿಡ್ತಾರೆ. ಆ ಬಾಣ ಏನಾಯಿತು, ಶ್ವೇತನ ಕವಚವನ್ನು ಒಡೆದು ಆ ಕವಚ ಹರಿದೋಗುತ್ತೆ ಮತ್ತು ಅವನ ಎದೆಯ ಒಳಗಡೆ ಅದು ನುಗ್ಗುತ್ತೆ. ಮತ್ತು ಅದು ಮಿಂಚಿನ ಹಾಗೆ ಹೊಳೆದು
ಆ ಪೃಥ್ವಿಯ ಒಳಗಡೆ ಪ್ರವೇಶ ಮಾಡುತ್ತೆ. ಈ ರೀತಿ ಅವರು ಶ್ವೇತನ ಪ್ರಾಣಾಂತ್ಯವನ್ನ ಮಾಡ್ತಾರೆ. ಅವನು ಪೃಥ್ವಿಯ ಮೇಲೆ ಬೀಳ್ತಾ ಇರೋದನ್ನ ನೋಡಿ ಪಾಂಡವರ ಪಕ್ಷದ ಕ್ಷತ್ರಿಯರೆಲ್ಲರಿಗೂ ಕೂಡ ಬಹಳ ಶೋಕ ಆಗುತ್ತೆ. ಪಾಂಡವರ ಪಕ್ಷದ ಕ್ಷತ್ರಿಯರೆಲ್ಲರೂ ಕೂಡ ಬಹಳ ಶೋಕ ಪಡ್ತಾರೆ. ಮತ್ತೆ ನಿಮ್ಮ ಮಗ ಮತ್ತೆ ಅನ್ಯ ಕೌರವರೆಲ್ರಿಗೂ ಕೂಡ ತುಂಬ ಸಂತೋಷ ಆಗುತ್ತೆ. ಅವರೆಲ್ಲರೂ ಕೂಡ ಬಹಳ ಪ್ರಸನ್ನರಾಗ್ತಾರೆ. ದುಶ್ಯಾಸನನಂತೂ ಡೋಲ್ ಹೊಡಿತಾ ಕುಣಿಯೋದಕ್ಕೆ ಶುರು ಮಾಡ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಅಲ್ಲಿ ನಡೆದಂತಹ ಘಟನೆಯನ್ನು ವಿವರಣೆ ಮಾಡ್ತಾ ಇದ್ದಾನೆ. ಮುಂದುವರೆದೇನಾಗುತ್ತೆ ಅಂತ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.